ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ರೀಸೆಂಟಾಗಿ ನನ್ನ ಮೈಕ್ ಅನ್ನೋದು ವಾಟ್ರಲ್ಲಿ ಬಿದ್ದು, ಅಂದರೆ ವೀಡಿಯೋ ಮಾಡುವಾಗಲೇ ನೀರಲ್ಲಿ ಬಿದ್ದುಬಿಟ್ಟು ನನ್ನ ಮೈಕ್ ಹೋಗ್ಬಿಡ್ತು. ಹಾಗಾಗಿ ನನ್ನ ವಾಯ್ಸು ಸ್ವಲ್ಪ ಕೇಳಿಸುತ್ತಾ ಇಲ್ಲ, ನನಗೆ ಡೌಟ್. ಬಟ್ ಸ್ಟಿಲ್ ನಾನು ಸ್ವಲ್ಪ ಜೋರಾಗಿ ಮಾತಾಡ್ತಾ ಇದ್ದೀನಿ, ನಿಮಗೆಲ್ಲರಿಗೂ ಕೇಳಿಸ್ಲಿ ಅಂತ ಹೇಳ್ಬಿಟ್ಟು. ಬಟ್ ಎನಿವೇಸ್ ನ್ಯೂ ಮೈಕ್ ತರಿಸ್ತೀನಿ ಬೇಗನೆ, ಸೊ ದಟ್ ನೀವು ಇನ್ನೂ ಕ್ಲಿಯರಾಗಿ ನನ್ನ ವಾಯ್ಸನ್ನು ಕೇಳ್ಬೋದು. ಸದ್ಯಕ್ಕೆ ಈಗ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವತ್ತೊಂದು ಸಿಂಪಲ್ ಆಗಿ ನನ್ನ ಡ್ರೆಸ್ಸಿಂಗ್ ಟೇಬಲ್ ಟೂರನ್ನು ಮಾಡ್ತಾಯಿದ್ದೀನಿ. ಡ್ರೆಸ್ಸಿಂಗ್ ಟೇಬಲಲ್ಲಿ ನಾನು ಯಾವ ರೀತಿಯಾಗಿ ಅರೇಂಜ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಏನೇನು ನನ್ನ ಹತ್ರ ಇದೆ ಅಂತ ನಿಮಗೆ ತೋರಿಸ್ತೀನಿ. ಸೊ ಬನ್ನಿ, ಇನ್ನೂ ಲೇಟ್ ಮಾಡಿದೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೈಸ್, ಇದು ಬಂದುಬಿಟ್ಟು ನನ್ನ ಪುಟ್ಟ ಡ್ರೆಸ್ಸಿಂಗ್ ಟೇಬಲ್. ಲೈಕ್ ಆಲ್ಮೋಸ್ಟ್ ಇದು ತೊಗೊಂಡು 7 to 8 ಇಯರ್ಸ್ ಆಗಾಗ ಬಂದಿದೆ. ಸೊ ಅದೇ ಡ್ರೆಸ್ಸಿಂಗ್ ಟೇಬಲನ್ನು ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಈಗಲೂ ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಒಂಚೂರು ಹೋಗಿದೆ, ಏನು ನ್ಯೂ ಡ್ರೆಸ್ಸಿಂಗ್ ಟೇಬಲ್ ತೋರಿಸ್ತಾ ಇಲ್ಲ. ಬಟ್ ನಾನು ಯಾವ ರೀತಿಯಾಗಿ ನಾನು ಪ್ರಾಡಕ್ಟ್ಸ್ನ ಅರೇಂಜ್ ಮಾಡ್ಕೊಂಡಿರ್ತೀನಿ ನಿಮ್ಗೆ ಗೊತ್ತಾಗಲಿ ಅನ್ನೋಗೋಸ್ಕರ ಜಸ್ಟ್ ತೋರಿಸ್ತಾ ಇದ್ದೀನಿ. ಇದಾಗ ಅವೆಲ್ಲ ನನ್ನ ಗೊಂಬೆಗಳು, ನನ್ನ ಟೆಡಿ ಬಿಯರ್ಸ್ ತೋರಿಸ್ತೀನಿ ನಾನು ಸ್ವಲ್ಪ ಫಾರಿಂದ. ಲೈಕ್ ಪಿಂಕ್ ಟೆಡಿ ಬಿಯರ್ಸ್ ಆ್ಯಂಡ್ ಅದು ನನ್ನ ರೆಡ್ ಟೆಡಿ ಬಿಯರ್ ಬಂದುಬಿಟ್ಟು ನನ್ನ ಬರ್ಡೇ ಗಿಫ್ಟ್ ಆಗಿರೋದು. ಇವೆಲ್ಲ ನಾನು ಆವಾಗ ತೊಗೊಂಡಿರೋದು. ಇನ್ನೂ ತುಂಬ ಟೆಡಿ ಬಿಯರ್ಸ್ ಇದೆ, ಬಟ್ ಎಲ್ಲ ಗಂಟು ಕಟ್ಬಿಟ್ಟು ಮೇಲೆ ಹಾಕಿರ್ತೀನಿ. ಖಾಲಿ ಕಾಣ್ತೈತಲ್ವ ಡ್ರೆಸ್ಸಿಂಗ್ ಟೇಬಲ್, ಅದ್ರ ಮೇಲೆ ಸುಮ್ಮನೆ ಹಾಕಿ ಜೋಡಿಸಿದ್ದೀನಿ ಅಷ್ಟೇ. ಸೊ ಇದು ಬಂದುಬಿಟ್ಟು ನನ್ನ ಡ್ರೆಸ್ಸಿಂಗ್ ಟೇಬಲ್ ಗೈಸ್. ಓಕೆ, ನಾನು ಹೇಳಿದ್ನಲ್ವ ಇಲ್ಲಿ ಬಲ್ಬ್ ಇತ್ತು ಅಂತ, ಇದು ಹೋಗ್ಬಿಟ್ಟಿದೆ. ಆಗ ಈ ಥರ ಲಾಕ್ ಮಾಡ್ಕೊಬಿಡ್ತೀನಿ. ಆ್ಯಂಡ್ ಪ್ಲೈವುಡ್ಡಿಂದ ಮಾಡಿರ್ತಾರೆ, ರಿಯಲ್ ವುಡ್ಡಿಂದ ಮಾಡಿರಲ್ಲ, ಆಯಿತಾ. ಸೊ ಹಾಗಾಗಿ ಮಳೆ ಬಂದಾಗ ಈ ಥರ ಉಬ್ಬಿ ಪ್ಲೈವುಡ್ ಅನ್ನೋದು ಈ ಥರ ಉಬ್ಬಿಬಿಟ್ಟು ಹೊರಗಡೆ ಬಂದುಬಿಟ್ಟಿತ್ತು. ಹಾಗಾಗಿ ನಾನು ಚೆನ್ನಾಗಿ ಕಾಣ್ತಾ ಇರಲಿಲ್ಲ ಅಂಥೇಳಿ ಈ ಥರ ಒಂದು ಶೀಟ್ ತರಿಸಿ ಹಾಕ್ಸಿದ್ದೆ. ಸ್ವಲ್ಪ ಪ್ರಾಡಕ್ಟ್ಸ್ ಮಾತ್ರ ನನ್ನ ಹತ್ರ ಇರೋದು, ಅವುಗಳನ್ನೇ ನಾನು ಇವತ್ತು ನಿಮಗೆ ತೋರಿಸ್ತೀನಿ. ಇದು ಆಮ್ಲ ಪೌಡರು. ಲೈಕ್ ಫೇಸ್ ಪ್ಯಾಕ್ ಏನಾದರೂ ಅಪ್ಲೈ ಮಾಡಿದಾಗ ಅಥವಾ ಹೇರ್ ಪ್ಯಾಕ್ ಅಪ್ಲೈ ಮಾಡಿದಾಗ ಎರಡಕ್ಕೂ ಯೂಸ್ ಮಾಡ್ತಿರ್ತೀನಿ ಅವಾಗವಾಗ. ಆ್ಯಂಡ್ ಇದು ನಾನು ನಿಮಗೆ ತುಂಬ ಸರಿ ಹೇಳಿದ್ದೀನಲ್ವ, ಸುಂದರ ಫೇಸ್ ಪ್ಯಾಕ್ ಸೆಟ್, ಅದರಲ್ಲಿ 2 ಫಿನಿಶ್ ಆಗಿದೆ, ಬಟ್ ಇವೆರಡು ಉಳ್ಕೊಂಡಿದೆ. ಇದು ಬಂದುಬಿಟ್ಟು ಜೆಲ್, ತುಂಬ ಚೆನ್ನಾಗಿರುತ್ತೆ. ಲೈಕ್ ನಾವು ಫೇಶಿಯಲ್ ಹೇರ್ ರಿಮೂವ್ ಮಾಡುವಾಗ ಈ ಜೆಲ್ ಅಪ್ಲೈ ಮಾಡಿಬಿಟ್ಟು ನಾನು ಫೇಶಿಯಲ್ ಹೇರ್ ರಿಮೂವ್ ಮಾಡ್ತೀನಿ, ತುಂಬ ಚೆನ್ನಾಗಿ ರಿಮೂವ್ ಆಗುತ್ತೆ. ಆ್ಯಂಡ್ ಇದು ಬಂದುಬಿಟ್ಟು ಫೇಸ್ ಆ್ಯಂಡ್ ಬಾಡಿ ಪ್ಯಾಕ್. ಆ್ಯಂಡ್ ಇದು ಅಲೋವೆರಾ ಜೆಲ್ ಖಾದಿ ಇಂಡಿಯಾದು. ಆ್ಯಂಡ್ ಇದು ಕೂಡ ಫೇಸ್ ಪ್ಯಾಕ್. ಆ್ಯಂಡ್ ಇವೆಲ್ಲ ಕೂಡ ಫೇಸ್ ವಾಶ್ಗಳು, ಫೇಸ್ ಪ್ಯಾಕ್ ಆ್ಯಂಡ್ ಫೇಸ್ ವಾಶ್ಗಳ ಸೆಕ್ಷನ್ ಆಗಿರುತ್ತೆ ಇದು. ಆ್ಯಂಡ್ ನಾನು ಇವೆಲ್ಲ ಫೇಸ್ ವಾಶ್ಗಳು ಯೂಸೇ ಮಾಡಲ್ಲ ಹೇಳಬೇಕು ಅಂದರೆ. ಇದು ಬಂದುಬಿಟ್ಟು ಫೇಶಿಯಲ್ ಕಿಟ್ಟಲ್ಲಿ ಬಂದಿತ್ತು, ಸೊ ಅದು ಹಾಗೆ ಇಟ್ಟಿದ್ದೀನಿ. ಆ್ಯಂಡ್ ಇದು ಕೂಡ ನಾನು ತೊಗೊಂಡಿಲ್ಲ, ಗಿಫ್ಟಾಗಿ ಬಂದಿದ್ದು. ಆ್ಯಂಡ್ ಇದು ಕೂಡ .NK ಕೂಡ ಗಿಫ್ಟಾಗಿ ಬಂದಿದ್ದು. ನಾನು ಆಯ್ಕೆದಲ್ಲಿ ಏನಾದರೂ ಬಿಗ್ ಅಮೌಂಟ್ ಏನಾದರೂ ಪರ್ಚೇಸ್ ಮಾಡಿದರೆ ಈ ಥರ ಏನಾದರೂ ಗಿಫ್ಟ್ ಕೊಡ್ತಾರೆ. ಆ್ಯಂಡ್ ಮಿನಿಮಲಿಸ್ಟ್ ಫೇಸ್ ಪ್ಯಾಕ್ ಇದು ತುಂಬ ಸೆಟ್ ಆಗ್ತಿದೆ ನನಗೆ. ಬಟ್ ರೀಸೆಂಟ್ಲಿ ನಾನು ಮನೇಲಿ ಪ್ರಿಪೇರ್ ಮಾಡಿರುವಂಥ ಸೋಪನ್ನು, ಮುಲ್ತಾನಿ ಮಟ್ಟಿ ಸೋಪನ್ನು ಯೂಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದೆಲ್ಲ ಬಂದುಬಿಟ್ಟು ಸನ್ಸ್ಕ್ರೀನ್ಸ್ ಆ್ಯಂಡ್ ಮಾಯ್ಶ್ಚರೈಸರ್ ಸೆಕ್ಷನು. ಆ್ಯಂಡ್ ಟೋನರ್ ಕೂಡ ಇದೆ ಇದರಲ್ಲಿ. ಇದು ಫಾಕ್ಸ್ಟೆಲ್ ಟೋನರು, ನಾನು ನಿಮಗೆ ತೋರಿಸಿದ್ದೀನಲ್ವ ವಿಡಿಯೋದಲ್ಲಿ. ಫಾಕ್ಸ್ಟೆಲ್ ಟೋನರು. ಅಕ್ವಾಸಾಫ್ಟ್ ಮಾಯ್ಶ್ಚರೈಸರ್, ಇದು ನಾನು ತುಂಬ ಸರಿ ತೋರಿಸಿದ್ದೀನಿ, ನನಗೆ ಡಾಕ್ಟರ್ ಬರ್ತಿರೋದು. ಆ್ಯಂಡ್ ಇದು ಬಂದುಬಿಟ್ಟು ಮಿನಿಮಲಿಸ್ಟ್ ಮಾಯ್ಶ್ಚರೈಸರ್ ಸನ್ಸ್ಕ್ರೀನ್. ಆ್ಯಂಡ್ ಇದು ಪ್ಲಮ್ ಮಾಯ್ಶ್ಚರೈಸರ್. ಇದು ನಿವಿಯಾ ಸಾಫ್ಟ್, ನಾನು ಫೇಸಿಗೆ ಯೂಸ್ ಮಾಡಲ್ಲ, ಬಾಡಿಗೆ ಕೈಗೆಲ್ಲ ಯೂಸ್ ಮಾಡ್ತೀನಿ. ಇದು ಡಾಕ್ಟರ್ ರೆಡ್ಡೀಸ್ದು. ಏನು ಅಂತಂದರೆ ಜೂನಿಯರ್ಸ್. ಇದು ಯಾಕೆ ತರಿಸಿದ್ದೀನಿ ಅಂತಂದರೆ, ಮಕ್ಕಳ ಕಿಟ್ ಯಾಕೆ ತರಿಸಿದ್ದೀನಿ ಅಂದರೆ ಇದರಲ್ಲಿ ಸ್ವಲ್ಪ ಕೆಮಿಕಲ್ ಕಂಟೆಂಟ್ ಕಡಿಮೆ ಇರುತ್ತೆ. ಸೊ ಇದು ಫೇಸ್ಗೆ ಮತ್ತು ಬಾಡಿಗೆ ರ್ಯಾಷಸ್ ಆದಾಗ ನಾವು ಡೈರೆಕ್ಟಾಗಿ ಯೂಸ್ ಮಾಡ್ಬೋದು. ಸನ್ಸ್ ಬೇಬಿ ಮಾಯ್ಶ್ಚರೈಸರು ಫೇಸ್ ಮೇಲೆ ಜೆಂಟಲಾಗಿರೋಕ್ಕೆ ತರಿಸಿದ್ದೆ. ಇದು ಆಲ್ಮೋಸ್ಟ್ ಯೂಸ್ ಮಾಡಿದ್ದೀನಿ, ಬಟ್ ಈಗ ನಾನು ಅದನ್ನ ಕಂಪ್ಲೀಟ್ ಮಾಡಿಲ್ಲ. ಆ್ಯಂಡ್ ಇದು ಕೂಡ ಅಷ್ಟೇ, ಸೆಬಾಮೇಡ್ ಮಾಯ್ಶ್ಚರೈಸರ್, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇದರಲ್ಲಿ ವಿಟಮಿನ್ ಇ ತುಂಬ ಚೆನ್ನಾಗಿ ಇರುತ್ತೆ ಕಂಟೆಂಟು, ಸ್ಕಿನ್ನನ್ನು ತುಂಬ ಚೆನ್ನಾಗಿ ಸೂದನ್ ಮಾಡುತ್ತೆ. ಇಷ್ಟು ಫೇಸ್ ವಾಶ್, ಸನ್ಸ್ಕ್ರೀನ್ ಎಲ್ಲ ತರಿಸಿದಾಗ ಇದು ಜಸ್ಟ್ ಗಿಫ್ಟ್ ಪ್ಯಾಕ್ ಥರ ಬಂದಿದೆ. ಟ್ರಯಲ್ ಪ್ಯಾಕ್ ಅಂತ ಕೊಡ್ತಾರಲ್ಲ ಒಂದು, ಆ ಥರ ಒಂದು ಗಿಫ್ಟ್ ಪ್ಯಾಕ್ ಬಂದಿದೆ. ಓಕೆ, ಇದೆಲ್ಲ ನೋಡಿದ್ವಲ್ವ. ಆ್ಯಂಡ್ ಇಲ್ಲೊಂದು ಚಿಕ್ಕದೊಂದಿದೆ, ತೋರಿಸ್ತೀನಿ. ಇಲ್ಲೊಂದು ವೇಸ್ಟ್ ಬಾಕ್ಸ್ ಇತ್ತು, ಇದರಲ್ಲಿ ನಾನು ಏನೇನೋ ಹಾಕಿದ್ದೀನಿ, ಗೊತ್ತಿಲ್ಲ ಏನು ಹಾಕಿದ್ದೀನಿ ಅಂತ. ಜಂಡು ಬಾಮ್, ಫೇಶಿಯಲ್ ಹೇರ್ ರಿಮೂವ್, ವೈಟ್ ಹೇರ್ಸ್ ರಿಮೂವ್ ಮಾಡೋಕ್ಕೆ ಪಿನ್ ಇದೆ. ಇದು ಐಬ್ರೋ
ಹೇರ್ ಪಿನ್ಸ್ ಮಾಡೋಕ್ಕೆ ಇಟ್ಬಿಡೋಣ. ಸೆಕ್ಷನ್ ಬಂದರೆ ಇಲ್ಲಿ ಒಂದು ಫೌಂಡೇಶನ್ಸ್, ಲಿಪ್ಸ್ಟಿಕ್ಸ್ ಆ್ಯಂಡ್ ಪೌಡರ್ಗಳೆಲ್ಲ ಇಟ್ಟಿರ್ತೀನಿ. ನಾನು ಈ ಥರ ಬಾಕ್ಸ್ಗಳು ಅಮೆಝಾನಲ್ಲೆಲ್ಲ ಪರ್ಚೇಸ್ ಮಾಡಲ್ಲ. ಮನೇಲಿ ಏನಾದರೂ ಉಳಿದಿರುತ್ತಲ್ಲ ಏನೋ ತರಿಸಿದಾಗ ಆ ಬಾಕ್ಸ್ಗಳನ್ನ ಬಿಸಾಕ್ತೆ ಈ ಥರ ಹಾಕಿರ್ತೀನಿ. ಇದರಲ್ಲಿ ನನ್ನ ಲಿಪ್ಸ್ಟಿಕ್ಸ್ಗಳಿದ್ದಾವೆ, ಜಾಸ್ತಿ ಏನಿಲ್ಲ, ತುಂಬ ಕಡಿಮೆ. ಇದು ಲಿಪ್ ಬಾಮು. ಓಕೆ, ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಇದೂ ಅಷ್ಟೇ. ಏನೋ ಫುಡ್ ಆರ್ಡ್ರ್ ಮಾಡಿದಾಗ ಬಾಕ್ಸ್ ಬರುತ್ತಲ್ಲ, ಆ ಬಾಕ್ಸ್ ವಾಶ್ ಮಾಡಿಬಿಟ್ಟು ಯೂಸ್ ಮಾಡ್ತೀನಿ. ಆ್ಯಂಡ್ ಇದೆ ಮಿನಿಟ್, ಇದರಲ್ಲಿ ಏನೇನಿದೆ ಅಂತ ತೋರಿಸ್ತೀನಿ. ಇದನ್ನು 900 ರೂಪೀಸ್ ಕೊಟ್ಟು ನಾನು ನಾಯ್ಕಾದಲ್ಲಿ ತರಿಸಿದ್ದೆ. ಬಟ್ ವೇಸ್ಟ್ ಆಫ್ ಮನಿ ಅನ್ನಿಸ್ತು, ಬಿಕಾಸ್ ಶೇಡೇ ಸೆಟ್ ಆಗಿರಲಿಲ್ಲ. ಇದು ನಿಮ್ಗೆ ತೋರಿಸ್ಬೇಕು. ಇದು ಬ್ಲೂ ಹೆವೆನ್ ಸ್ಟಿಕ್, ಮೇಕಪ್ ಸ್ಟಿಕ್ ಅಂತ. ಇದು ತುಂಬ ಚೆನ್ನಾಗಿರ್ಬೋದು. ಓಕೆ, ತುಂಬ ಚೆನ್ನಾಗಿ ಬ್ಲೆಂಡ್ ಆಗಿಬಿಡುತ್ತೆ ವಿತಿನ್ ಎ ಮಿನಿಟಲ್ಲಿ. ಹಾಗೆಯೇ ಅಪ್ಲೈ ಮಾಡೋದು ಅಂದರೆ ಇದರಲ್ಲಿ ಅಷ್ಟು ಕೆಮಿಕಲ್ ಇರಲ್ಲ. ನಾನು ನಿಮಗೆ ವ್ಯತ್ಯಾಸ ಕೂಡ ತೋರಿಸ್ತೀನಿ ನೋಡಿ. ನಿಮಗೆ ವ್ಯತ್ಯಾಸ ಗೊತ್ತಾಗ್ತಿಲ್ಲ ಅಲ್ವಾ? ಇದು ತುಂಬ ರಫ್ ಆಗಿರುತ್ತೆ ಆ್ಯಂಡ್ ಇದು ತುಂಬ ಸ್ಮೂತಾಗಿರುತ್ತೆ. ಜಾನ್ಸನ್ಸ್ ಬೇಬಿ ಪೌಡರ್. ಆ್ಯಂಡ್ ಇದು ಲ್ಯಾಕ್ಮೆ ಲೂಸ್ ಪೌಡರ್. ಇದು ಕಾಂಪ್ಯಾಕ್ಟ್ ಪೌಡರ್ ಒಡೆದೋಗ್ಬಿಟ್ಟಿತ್ತು. ಸಿರಮ್ಸ್ ಕಿಟ್. ಇದರಲ್ಲಿ ನೋಡ್ತಿರ್ಬೋದು, ಇದೊಂದು ಸಿರಮ್ ಇದೆ, ವಿಟಮಿನ್ ಸಿ ಸಿರಮ್, ಮಿನಿಮಲಿಸ್ಟ್ದು. ಬಟ್ ನನಗೆ ಮಿನಿಮಲಿಸ್ಟಲ್ಲಿ ಇಷ್ಟವಾಗಿರೋ ಸಿರಮ್ ಅಂದರೆ ಇದು ನಯಾ ಸಿನಿಮೈಡ್ದು ಸಿರಮ್. ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇದು ಹೇರ್ ಸ್ಟ್ರೀಕ್ಸ್ದು ಹೇರ್ ಸಿರಮ್ಮು, ಆರ್ಗ್ಯಾನಿಕ್ ಟೀ ಟ್ರೀ ಆಯಿಲ್. ಇದರಲ್ಲಿ ಜಸ್ಟ್ ಮಸ್ಕಾರ ಆ್ಯಂಡ್ ಇದೊಂದು ಮಸ್ಕಾರ ಆ್ಯಂಡ್ ಐಬ್ರೋ ಪೆನ್ಸಿಲ್. ಐಬ್ರೋ ಪೆನ್ಸಿಲ್ ಕೊಟ್ಟಿರೋ ಶಾರ್ಪ್ನರ್ ವರ್ಕ್ ಆಗಲ್ಲ, ಹಾಗಾಗಿ ಒಂದು ಶಾರ್ಪ್ನರ್. ಇದು ದೇವ್ರ ಬೊಟ್ಟು, ಇದು ಕುಂಕುಮ. ಇದಂತೂ ಇಷ್ಟೇ ಇದೆ. ಎಸ್, ಈ ಕಡೆ ಏನಿದೆ ಅಂತಂದರೆ ವೆಟ್ ವೈಪ್ಸ್. ಎಲ್ಲಾದರೂ ನಾವು ಟ್ರಾವೆಲ್ ಮಾಡ್ತೀವಿ, ಸೊ ಅಂಥ ಟೈಮಲ್ಲಿ ವೈಪ್ಸ್ ತುಂಬ ಯೂಸ್ ಆಗುತ್ತೆ. ಆ್ಯಂಡ್ ಇದು ಮೈಕ, ನಾನು ಹೇಳಿದ್ನಲ್ವ ನೀರಲ್ಲಿ ಬಿದ್ದು ಹೋಗಿದೆ ಅಂತ. ಆ್ಯಂಡ್ ಇದು ಬಂದ್ಬಿಟ್ಟು ಇಯರ್ಬಡ್ಸ್. ಇದು ಫೇಸ್ ಮಸಾಜರ್. ಇವು ರೆಗ್ಯುಲರ್ ಆಗಿ ಹಾಕ್ಕೊಳ್ಳೋ ಆರ್ನಮೆಂಟ್ಸ್. ಇದು ಹೋಲ್ಸೇಲಲ್ಲಿ ತೊಗೊಂಡಿದ್ದೆ ನಾನು. ಆ್ಯಂಡ್ ಇದು ಬ್ಲ್ಯಾಕ್ ದಾರ ಮಮ್ಮಿ ಕೊಟ್ಟಿದ್ದು. ಆ್ಯಂಡ್ ಮೈ ವಾಚ್ ಕಲೆಕ್ಷನ್ಸ್. ಆ್ಯಂಡ್ ಇವೆಲ್ಲ ಶೂಜಿ ದಾರ ಒಂದು ಎಕ್ಸ್ಟ್ರಾ ಹಾಕಿದ್ದೀನಿ. ಬಟ್ ಇವು ಹೇರ್ ಪಿನ್ಸ್ಗಳು. ಇದು ಫೈರ್ ಬೋಲ್ಟಿಂದು. ಈಗೆಲ್ಲ ಫ್ರೀಯಾಗಿ ಕೊಡ್ತಾ ಇದ್ದಾರೆ, ಲೈಕ್ ಏನೋ ಮೊಬೈಲ್ ತೊಗೊಂಡ್ರೆ ಫ್ರೀ ಕೊಡ್ತಾ ಇದ್ದಾರೆ ನೋಡಿ. ಆ್ಯಂಡ್ ಇದು ಮೈ ಓಲ್ಡೆಸ್ಟ್ ವಾಚ್ ಅಂದರೆ ಇದೆ, ಫಾಸ್ಟ್ ಟ್ರ್ಯಾಕ್. ಲಿಟಲ್ ಬ್ರೇಸ್ಲೆಟ್ ಇದರಲ್ಲೇ ಇಟ್ಟಿದ್ದೀನಿ, ಯಾವಾಗಾದರೂ ಹಾಕ್ಕೋಬೋದು ಅಂತ. ಸೊ ಬನ್ನಿ ಸೆಟ್ ಮಾಡಿಬಿಡೋಣ. ಓಕೆ, ಇಷ್ಟು ವಾಚ್ ಕಲೆಕ್ಷನ್ಸ್. ಇಷ್ಟೇ ಇರೋದು ನನ್ನ ಹತ್ರ ವಾಚಸ್. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಇವೆಲ್ಲ ಮೇಕಪ್ ಬ್ರಷ್ಗಳು. ವಾಶ್ ಮಾಡಬೇಕು, ನಾನು ಯೂಸೇ ಮಾಡಲ್ಲ, ಯಾವಾಗಾದ್ರೂ ಯೂಸ್ ಮಾಡಿದಾಗ ಹಾಗೆ ಬಿಟ್ಬಿಟ್ಟಿರ್ತೀನಿ. ವಾಶ್ ಮಾಡಬೇಕು. ಇವೆಲ್ಲ ಜಸ್ಟ್ ಲೈಕ್ ಆಲ್ಮೋಸ್ಟ್ ನಾನು ಐ ಮೇಕಪ್ ಮಾಡುವಾಗ ಯೂಸ್ ಮಾಡ್ತೀನಿ, ಫೇಸ್ಗೆಲ್ಲ ಯೂಸ್ ಮಾಡಲ್ಲ. ಆ್ಯಂಡ್ ದೀಸ್ ಆರ್ ಮೈ ನೇಲ್ ಪಾಲಿಶ್ ಕಲೆಕ್ಷನು. ಹಾಗೆ ಇದರಲ್ಲಿ ನೇಲ್ ಪಾಲಿಶ್ ರಿಮೂವರ್ ಕೂಡ ಇದೆ ನೋಡಿ. ನಾನು ನೇಲ್ ಪಾಲಿಶ್ ಅಪ್ಲೈ ಮಾಡಲ್ಲ ಜಾಸ್ತಿ, ಬಟ್ ಕಲೆಕ್ಷನ್ ಮಾತ್ರ ಮಾಡಿಟ್ಟಿದ್ದೀನಿ ನೋಡಿ. ನೋಡಿದ್ರೆ 6 ಮಂತ್ಸಿಗೆ ಒಂದು ಸಾರಿ ಅಪ್ಲೈ ಮಾಡ್ತೀನಿ ನಾನು ಅಷ್ಟೇ, ಅಂದರೆ ತುಂಬ ಬೇಜಾರು. ಆ್ಯಂಡ್ ದಿಸ್ ಈಸ್ ಐ ಶ್ಯಾಡೋ ಪ್ಯಾಲೆಟ್. ಆ್ಯಂಡ್ ಕೆಳಗಡೆ ಬಂದು ಇದು ಟಾಲ್ಕನ್ ಪೌಡರ್, ಸ್ಯಾಂಡಲ್ ಪೌಡರು. ಸೊ ಮೈಸೂರಲ್ಲಿ ತೊಗೊಂಡಿದ್ದು 200 ರೂಪೀಸ್. ತುಂಬ ಚೆನ್ನಾಗಿ ಸ್ಮೆಲ್ ಘಮ್ ಅನ್ನುತ್ತೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ಇದೇನು ಅಂತ ನೋಡ್ತಾ ಇದ್ದೀರಾ, ಇದು ಕಾರ್ ಫ್ರೇಗ್ರೆನ್ಸ್, ಕಾರ್ ಸ್ಪ್ರೇ ಇದು. ಓಕೆ, ಇದು ಸ್ಪ್ರೇ ಮಾಡಿದ್ರೇ ನನಗೆ ಕಾರಲ್ಲಿ ಕೂತ್ಕೊಳ್ಳೋಕೆ ಮನಸ್ಸು ಬರುತ್ತೆ. ಇಲ್ಲಾಂದರೆ ಬಿಸಿಲು ಟೈಮಲ್ಲಂತೂ ಕಂಪಲ್ಸರಿ ಕಾರಲ್ಲಿ ಸ್ಪ್ರೇ ಮಾಡ್ತಿರ್ತೀನಿ. ಕಾರಲ್ಲಿ ಆಲ್ರೆಡಿ 2 ಇಟ್ಟಿದ್ದೀನಿ, ಹಾಗಾಗಿ ಇಲ್ಲಿ 2 ಇಟ್ಟಿದ್ದೀನಿ. ಇಲ್ಲಾಂದರೆ ಸುಮ್ಮನೆ ವೇಸ್ಟ್ ಆಗುತ್ತೆ, ಎಲ್ಲಿ ಬೇಕಾಗಿ ಬಿಸಾಡ್ತೀವಿ. ಇದು ಅಂಡರ್ ಆರ್ಮ್ಸ್ ರೋಲರ್. ಆ್ಯಂಡ್ ದಿಸ್ ಇಸ್
ಯಾವಾಗಲೂ ಹೇರ್ ಸ್ಟ್ರೈಟನ್ ಕರ್ಲಿಂಗ್ ಮಾಡ್ಕೊಳ್ಳುವಾಗ ಇದು ಸ್ಪ್ರೇ ಮಾಡಿ ಕರ್ಲ್ ಮಾಡಿಕೊಂಡ್ರೆ ಹೇರ್ ಜಾಸ್ತಿ ಡ್ಯಾಮೇಜ್ ಆಗಿಲ್ಲ. ಆ್ಯಂಡ್ ಫೇವ್ರೇಟ್ ಪ್ಯಾರಾಶೂಟ್ ಕೋಕೋನಟ್ ಆಯಿಲ್. ಎಷ್ಟು ವರ್ಷದಿಂದ ಇದೇ ಇರೋದು, ಮಧ್ಯದಲ್ಲಿ ಏನೋ ಯೂಸ್ ಮಾಡಿ ಈಗ ಮತ್ತೆ ಬ್ಯಾಕ್ ಟು ಪ್ಯಾರಾಶೂಟ್ ಬಂದಿದ್ದೀನಿ. ಸೊ ಇಷ್ಟು ಬಂದ್ಬಿಟ್ಟು ನಾನು ಮೇಲ್ಗಡೆ ಇಟ್ಟಿರುವಂಥ ಪ್ರಾಡಕ್ಟ್ಸ್. ಆ್ಯಂಡ್ ಜಸ್ಟ್ ಹಾಗೆ ಕ್ಲೋಸ್ ಮಾಡೋಣ. ಆ್ಯಂಡ್ ಇದರಲ್ಲಿ ಏನಾದರೂ ರೆಗ್ಯುಲರ್ ಫೇಸ್ಗೆ ಅಪ್ಲೈ ಮಾಡೋ ಕ್ರೀಮ್ಸ್ ಅದಿರುತ್ತೆ, ಟ್ರಿಗರಿಂಗ್ ಕ್ರೀಮ್ ಆ್ಯಂಡ್ ಬ್ಯಾಂಗಲ್ಸ್ ಆ್ಯಂಡ್ ನನ್ನ ಸ್ಟಿಕ್ಕರ್ಸ್. ನನಗೆ ಸ್ಟಿಕ್ಕರ್ಸ್ ತುಂಬ ಇಷ್ಟ. ಆ್ಯಂಡ್ ಕೆಳಗಡೆ ಒಂದು 3 ಇದು ಕೊಟ್ಟಿದ್ದಾರೆ ಕಂಪಾರ್ಟ್ಮೆಂಟ್ಸ್. ನೋಡೋಣ. ಹ್ಯಾಟ್ ಆ್ಯಂಡ್ ಮೈ ಹೇರ್ ಬ್ಯಾಂಡ್ಸ್. ಈ ಕಡೆ ಏನಿಲ್ಲ. ಆ್ಯಂಡ್ ಇದರಲ್ಲಿ ಈ ಥರ ಇದೆ, ಜಸ್ಟ್ ಮೈ ಹೇರ್ ಬ್ಯಾಂಡ್ಸ್ ರೆಗ್ಯುಲರಾಗಿ ಹಾಕ್ಕೊಳ್ಳೋವು ಆ್ಯಂಡ್ ರೆಗ್ಯುಲರಾಗಿ ಹೇರ್ ಕ್ಲಿಪ್ಸ್ ಆ್ಯಂಡ್ ರೆಗ್ಯುಲರಾಗಿ ಹಚ್ಕೊಳ್ಳೋಕ್ಕೆ ಹೇರ್ ಕಾಮ್ಸ್. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ಬಾಕ್ಸ್ ತೋರಿಸ್ತೀನಿ ಫಸ್ಟ್. ಇದರಲ್ಲಿ ನಾನು ಹೋಮ್ ಪ್ರಾಡಕ್ಟ್ಸ್ ಜಾಸ್ತಿ ಮಾಡ್ಕೋತೀನಲ್ವ, ಮನೆಯಲ್ಲೇ ಪ್ರಿಪೇರ್ ಮಾಡ್ಕೋತೀನಿ, ಅದಕ್ಕೋಸ್ಕರ ಬೇಕಾಗುವಂಥ ಬಾಟಲ್ಸ್ಗಳು ಇವೆಲ್ಲ ಅವೆ. ಆ್ಯಂಡ್ ನಾನು ಮನೆಯಲ್ಲೇ ಸೋಪೆಲ್ಲ ಪ್ರಿಪೇರ್ ಮಾಡ್ತಿರ್ತೀನಲ್ಲ, ಸೊ ಹಾಗಾಗಿ ಸೋಪ್ ಬೇಸ್ ಕೂಡ ನಾನು ಅವಾಗ ತರಿಸ್ತಿರ್ತೀನಿ. ಇದನ್ನು ಇಲ್ಲಿ ಅಡ್ಜಸ್ಟ್ ಮಾಡಿದ್ದೀನಿ. ಆ್ಯಂಡ್ ಇಷ್ಟೇ ಎಲ್ಲ ಮಾಡ್ತೀನಿ ಪ್ಲೀಸ್. ಆ್ಯಂಡ್ ಇದೇನು ಅಂತ ನೋಡ್ತಿದ್ದೀರಾ, ಇದು ಬಂದ್ಬಿಟ್ಟು ಕಾಟನ್ ವೈಪ್. ಯಾವಾಗಾರು ಫೇಸ್ ಆಗಿರ್ಬೋದು, ಮೇಕಪ್ ಏನಾದರೂ ಹಾಕಿದಾಗ ರಿಮೂವ್ ಮಾಡೋಕ್ಕೆ ಇವೆಲ್ಲ ವೈಪ್ಸ್ಗಳು. ಆ್ಯಂಡ್ ಇದು ಕಾಟನ್, ಇದು ಒಂದು ಕಾಟನ್ ಬಾಕ್ಸ್. ಆ್ಯಂಡ್ ಫುಲ್ ಟೈಮ್ ಇದೆ ಅಂದಾಗ ಯೂಸ್ ಮಾಡೋಕ್ಕೆ ಹೇರ್ ಕರ್ಲ್ ಮಾಡ್ಕೊಳ್ಳೋಕ್ಕೆ ಯೂಸ್ ಮಾಡುವಂಥ ಆಕ್ಸೆಸರಿ. ಇದು ಬಂದುಬಿಟ್ಟು ಯಾವಾಗಾದರೂ ಫಂಕ್ಷನ್ ಇದ್ದರೆ ಲಾಂಗ್ ಜಡೆ ಹಾಕ್ಕೊಳ್ಳೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಒಂದ್ಸರಿ ಹಾಕ್ಕೊಂಡಿದ್ದೆ ಅಷ್ಟೇ, ಮತ್ತೆ ಹಾಕ್ಕೊಳ್ಳುವಂಥ ಚಾನ್ಸ್ ಸಿಕ್ಕಿಲ್ಲ. ಕೆಳಗಡೆ ಇಷ್ಟಿಟ್ಟಿದ್ದೀನಿ ಅಷ್ಟೇ. ಆ್ಯಂಡ್ ಇಲ್ಲಿ ಸೈಡಿಗೆ ಒಂದು ಪಿನ್ನು ನಾನು ತರಿಸ್ಕೊಂಡಿದ್ದು, ಜಸ್ಟ್ ಈ ಥರ ಹ್ಯಾಂಗ್ ಮಾಡ್ಕೊಂಡಿದ್ದೀನಿ. ಏನಾದರೂ ಫೇಶಿಯಲ್ ವೀಡಿಯೋಸ್ ಮಾಡ್ತಿರ್ತೀನಲ್ಲ ವೈಪ್ ಮಾಡ್ಕೊಳ್ಳೋಕ್ಕೆ, ಹೊರಗಡೆ ಎಲ್ಲಾದರೂ ಇಟ್ಬಿಟ್ರೆ ಧೂಳು ಆಗುತ್ತೆ. ಹಾಗಾಗಿ ಸೊ ಇಷ್ಟೇ ನನ್ನ ಪುಟ್ಟದಾದಂತಹ ಡ್ರೆಸ್ಸಿಂಗ್ ಟೇಬಲ್. ಇಷ್ಟೇ, ಎಷ್ಟು ವರ್ಷದಿಂದ ಇದೆ. ಇದನ್ನೇ ನಾನು ಫಾಲೋ ಮಾಡ್ತಾ ಇದ್ದೀನಿ, ರೆಗ್ಯುಲರಾಗಿ ಯೂಸ್ ಮಾಡ್ತೀನಿ. ಇದರಲ್ಲೆಲ್ಲ ನನ್ನ ಡೈಲಿ ಪ್ರಾಡಕ್ಟ್ಸ್ ಎಲ್ಲ ಕೂಡ ಇದರಲ್ಲೇ ಇಟ್ಕೊಂಡಿರ್ತೀನಿ. ಇಷ್ಟೇ. ಸೊ ನೋಡಿದ್ರಲ್ವ, ಇದೇ ನನ್ನ ಪುಟ್ಟ ಡ್ರೆಸ್ಸಿಂಗ್ ಟೇಬಲ್. ಇದರಲ್ಲೇ ನಾನು ನನಗೆ ಬೇಕಾಗಿರುವಂಥ ಎಲ್ಲ ಪ್ರಾಡಕ್ಟ್ಸ್ಗಳನ್ನ ಕೂಡ ಇದರಲ್ಲೇ ಸ್ಟೋರ್ ಮಾಡ್ತೀನಿ. ಸೊ ನಿಮಗೆಲ್ಲರಿಗೂ ಇಷ್ಟ ಆಯಿತಾ? ಸೊ ಇಷ್ಟ ಆದರೆ ಕಮೆಂಟಲ್ಲಿ ತಪ್ಪದೆ ಹೇಳಿ. ಆ್ಯಂಡ್ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಆ್ಯಂಡ್ ನನ್ನ ಡ್ರೆಸ್ಸಿಂಗ್ ಟೇಬಲ್ ಹೇಗಿದೆ ಅಂತ ಕಮೆಂಟಲ್ಲಿ ಖಂಡಿತ ಹೇಳಿ. ಇಷ್ಟನ್ನು ಹೇಳ್ತಾ ನಾನು ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಾನು ಮತ್ತೆ ಒಳ್ಳೆ ವಿಡಿಯೋ ಜೊತೆ, ಯೂಸ್ಫುಲ್ ವಿಡಿಯೋ ಜೊತೆ ನಿಮ್ಮೆಲ್ಲರಿಗೂ ಸಿಗ್ತೀನಿ. ಅಂಟಿಲ್ ದೆನ್